ಹಾಯ್ ಫ್ರೆಂಡ್ಸ್, ಇವತ್ತು ಮೊಳಕೆ ಕಾಳು ಹುಳಿಕಾಳು ಸಾಂಬಾರು ಮಾಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಇಟ್ಕೊಂಡಿದ್ದೀನಿ ನಾನು. ಕೊತ್ತಂಬರಿ, ಕರಿಬೇವು, ಶುಂಠಿ, ಸಾಸಿವೆ, ಅರಿಶಿನ, ಕೊಬ್ಬರಿ, ಒಂದೆರಡು ಆಲೂಗಡ್ಡೆ, ಒಂದೆರಡು ಬದನೆಕಾಯಿ, ಬೆಳ್ಳುಳ್ಳಿ, ಕಳೆಪಪ್ಪು, ಮೆಣಸಿನ್ಕಾಯಿ ಪುಡಿ, ಒಣಗಿದ್ದು ಹಾಕ್ಕೊಬೋದು. ನಾನು ಮೆಣಸಿನ್ಕಾಯಿ ಪುಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಉಪ್ಪು, ಒಂದು ಅರ್ಧ kg ಅಷ್ಟು ಮೊಳಕೆ ಕಾಳು, 2 ಟೊಮೊಟೊ, ಧನಿಯಾ ಪುಡಿ, ಎಣ್ಣೆ ಇಷ್ಟು ಇಟ್ಕೊಂಡಿದ್ದೀನಿ. ಒಂದು ಜಾರ್ಗೆ ಒಂದು ಅರ್ಧ ಚಿಪ್ಪಷ್ಟು ಕೊಬ್ಬರಿ ಹಾಕ್ತಾಯಿದ್ದೀನಿ. ಹಸಿ ಕೊಬ್ಬರಿ ಇದು, ಒಣಗಿದ್ದು ಹಾಕ್ಕೊಬೋದು. ನಾನು ಹಸಿ ಕೊಬ್ಬರಿ ಹಾಕಿದ್ದೀನಿ. 1-2 ಸ್ಪೂನು ಕಳೆಪಪ್ಪು, ಇದು ಮೊಳಕೆ ಬರಬೇಕು ಅಂದರೆ ಒಂದು ದಿವಸ ನೀರಲ್ಲಿ ಹಾಕ್ಬಿಟ್ಟು ನೆನೆಸಿ 2 ದಿವಸ ಮೊಳಕೆ ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ ಹುಳಿಕಾಳು. ಯಾವುದೇ ಕಾಳಾದ್ರೂ ಅಷ್ಟೇ. ಕಳೆಪಪ್ಪು 1-2 ಸ್ಪೂನು, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡೆ, ಒಂದು ಗಡ್ಡೆ ಬೆಳ್ಳುಳ್ಳಿ, 1-2 ಈರುಳ್ಳಿ ಮೀಡಿಯಮ್ ಸೈಜ್ದು, 1-2 ಟೊಮೊಟೊ, ಅರಿಶಿನ 1 ಸ್ಪೂನು, ಮೆಣಸಿನ್ಕಾಯಿ ಪುಡಿ 1 ಸ್ಪೂನು. ಹಸಿ ಮಸಾಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಮೊಳಕೆ ಕಾಳು ಸಾರಿಗೆ. ಒಬ್ಬೊಬ್ಬರು ಹುರಿದ್ಬಿಟ್ಟು ಹಾಕ್ತಾರೆ ಈ ಮಸಾಲೆನೆಲ್ಲ. 1 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಕೊತ್ತಂಬರಿ. ಇವಾಗ ರುಬ್ಕೊತಾ ಇದ್ದೀನಿ. ಈಗ ರುಬ್ಬಿದ್ದಾಯಿತು, ಮಸಾಲೆ ರೆಡಿ ಆಗೈತೆ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ನಾನು 1-2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು ಹಳ್ಳಿ ಕಡೆ ಎಲ್ಲ ಇದೇ ಥರ ಮಾಡೋದು, ಅದಕ್ಕೆ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಮೊಳಕೆ ಕಾಳು ಸಾಂಬಾರು. ಹುರಿದ್ಬಿಟ್ಟು ಮಾಡಿದ್ರೆ ಅಷ್ಟೇನು ಟೇಸ್ಟ್ ಇರಲ್ಲ. ಹಸಿ ಮಸಾಲೆ ಹಾಕಿದ್ರೇ ತುಂಬ ಚೆನ್ನಾಗಿ ಬರೋದು. 1 ಸ್ಪೂನು ಸಾಸಿವೆ, ಸ್ವಲ್ಪ ಕರಿಬೇವು, ಅರ್ಧ ಈರುಳ್ಳಿ, ಒಂದು ಅರ್ಧ ಟೊಮೊಟೊ ಉದ್ದುದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಗ್ಗರಣೆಗೆ ಅಂತ. ಈಗ ಹಾಕ್ಕೊತಾ ಇದ್ದೀನಿ. ಹುಳಿಕಾಳು ಇದೊಂದು ಅರ್ಧ kg ಇದೆ. ಚೆನ್ನಾಗಿ ಮೊಳಕೆ ಬಂದೈತೆ ನೋಡ್ರಿ. ಇದು ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು. ಹುಳಿಕಾಳು ತಿಂದರೆ ತಂಪು. ಒಬ್ಬೊಬ್ಬರು ಮಾಡೋದೇ ಇಲ್ಲ, ಲೇಟ್ ಆಗುತ್ತೆ ಮೊಳಕೆ ಎಲ್ಲ ಕಟ್ಟಿ ಅಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. 1-2 ಆಲೂಗಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನೀಗ. ಹುಳಿಕಾಳೆಲ್ಲ ಹಸಿ ವಾಸನೆ ಹೋಗಲಿ ಅಂದ್ಬಿಟ್ಟು. 1-2 ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬೇರೆ ತರಕಾರಿನೂ ಹಾಕ್ಕೊಬೋದು. ಬದನೆಕಾಯಿ ಇಲ್ಲ ಅಂದರೆ ಹೀರೆಕಾಯಿ, ನೌಕೋಲು ಆ ಥರನೂ ಹಾಕ್ಕೊಬೋದು. ಮಸಾಲೆ ಈಗ ರೆಡಿ ಆಗಿತ್ತಲ್ಲ, ಹಾಕ್ತಾಯಿದ್ದೀನಿ ಮಸಾಲೆನ. ನಾನು ಗಟ್ಟಿ ಮಸಾಲೆನೇ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಟೆ, ವಾಸನೆ ಎಲ್ಲ ಹೋಗಲಿ, ಹಸಿ ವಾಸನೆ ಎಲ್ಲ ಅಂದ್ಬಿಟ್ಟು. ಆಮೇಲೆ ಜಾರ್ ತೊಳ್ಕೊಂಡಿದ್ದು ನೀರೆಲ್ಲ ಹಾಕ್ತಾಯಿದ್ದೀನಿ ನಾನೀಗ. ಒಬ್ಬರು ಆಚೆಗೆ ಚೆಲ್ಬಿಡ್ತಾರೆ. ಈಗ ಅದು ನಿಮ್ಗೆ ಎಷ್ಟು ಹದ ಬೇಕು ಸಾಂಬಾರು ನೋಡಿಕೊಂಡು, ತೆಳ್ಳಗೆ ಬೇಕಾ ಮೀಡಿಯಮಲ್ಲಿ ಬೇಕಾ ಅಂದ್ಬಿಟ್ಟು ನೋಡಿಕೊಂಡು ನೀರು ಹಾಕ್ಕೊಬೋದು ನೀವು. ನಾನು ಸ್ವಲ್ಪ ಗಟ್ಟಿನೇ ಮಾಡಿದ್ದೀನಿ. ಆಮೇಲೆ ಬೇಕಾದರೆ ಮುಚ್ಚಳ ತೆಗೆದ್ಮೇಲೆ ನೀರು ಹಾಕ್ಕೊಬೋದು. ಉಪ್ಪು ಸ್ವಲ್ಪ. ಇವಾಗ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿಕೊಂಡೆ. 3 ವಿಸಿಲ್ ಆಗಲಿ ಅಂದ್ಬಿಟ್ಟು 3 ವಿಸಿಲ್ ಕೂಗಿಸ್ಕೊಂಡೆ.
ಈಗ ಸಾಂಬಾರು ರೆಡಿ ಆಗೈತೆ ನೋಡ್ಕೊಬೋದು. ಈಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ನೀವು, ತೆಳ್ಳಗೆ ಬೇಕಾ ಮಂದಕ್ಕೆ ಬೇಕಾ ಅಂತ. ಇದು ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ, ತೆಳ್ಳಗೆ ಮಾಡ್ಕೊಂಡ್ರೇ ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಇದು ಮೊಳಕೆ ಕಾಳು ಸಾಂಬಾರು. ಒಂದು ಸತಿ ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ ನೋಡಿಲ್ಲ